ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ BMTC ಬಸ್ ಪಾಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂಗೆ ಕೊನೆ ತನಕ ನೋಡಿ. ಸ್ವತಃ ನೀವೇ ಸೆಲ್ಫ್ ಆಗಿ ಸೇವಾ ಸಿಂಧು ಲಾಗಿನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ನೀವೇ ಕೂಡ ಸಬ್ಮಿಟ್ ಮಾಡಬಹುದು. ಸ್ನೇಹಿತರೆ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ ಬರಬೇಕಾಗುತ್ತೆ. ಅಲ್ಲಿ mybmtc.karnataka.gov.in ಅಂತ ಸರ್ಚ್ ಮಾಡಿ. ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 2526 ಅಂತ ಹೇಳಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ ಇಲ್ಲಿ ಮೂರು ರೀತಿ ನೀವು ಲಾಗಿನ್ ಮಾಡ್ಕೋಬಹುದು. ಒಂದ್ ರೀತಿ ಲಾಗಿನ್ ಅಂದ್ರೆ ಕಳೆದ ಬಾರಿ ಬಸ್ ಪಾಸ್ ಅಪ್ಲೈ ಮಾಡಿರ್ತೀರಾ, ನಿಮಗೆ ಅದೇ ಫೋನ್ ನಂಬರು ಹಾಗೇನೆ ಪಾಸ್ವರ್ಡ್ ಕೂಡ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಆ ಪಾಸ್ವರ್ಡ್ ನಿಮ್ಮ ಹತ್ರ ಇರುತ್ತೆ. ಆ ಪಾಸ್ವರ್ಡ್ನ ಬಳಸ್ಕೊಂಡು ಮತ್ತೆ ನೀವು ಈ ವರ್ಷನೂ ಕೂಡ ಲಾಗಿನ್ ಮಾಡ್ಕೋಬಹುದು. ಅಲ್ಲಿ ನೀವು ಕಳೆದ ವರ್ಷ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಪಾಸ್ವರ್ಡ್ ಮತ್ತೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಓಲ್ಡ್ ಪಾಸ್ವರ್ಡ್ ಅಂದ್ರೆ ಕಳೆದ ವರ್ಷ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ನ ಹಾಕಿ, ಹಾಗೇನೆ ನ್ಯೂ ಪಾಸ್ವರ್ಡ್ ಅಂದ್ರೆ ಈಗ ಈ ವರ್ಷ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ನ್ಯೂ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಒಂದು. ಹಾಗೇನೆ ಕನ್ಫರ್ಮ್ ಪಾಸ್ವರ್ಡು ನ್ಯೂ ಪಾಸ್ವರ್ಡ್ ಎರಡು ಕೂಡ ಒಂದೇ ರೀತಿ ಹಾಕಿ ಅಲ್ಲಿ ಕಾಣ್ತಾರ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ನಿಮಗೆ ಈ ವರ್ಷದ ಸಕ್ಸಸ್ಫುಲ್ ಆಗಿ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಈ ವರ್ಷ ಲಾಗಿನ್ ಮಾಡ್ಕೊಂಡು ನೀವು ಮತ್ತೆ ಕೂಡ ಬಸ್ ಪಾಸ್ಗೆ ಅಪ್ಲೈ ಮಾಡ್ಬೋದು. ಇದು ಒಂದು ರೀತಿಯ ಲಾಗಿನ್ ಆಗಿರ್ತದೆ. ಮತ್ತೆ ನಿಮ್ಮ ಬಳಿ ಕಳೆದ ವರ್ಷ ಬಸ್ ಪಾಸ್ಗೆ ಅಪ್ಲೈ ಮಾಡಿರ್ತಾರಲ್ಲ ಆ ಫೋನ್ ನಂಬರ್ ಮಾತ್ರ ಗೊತ್ತಿರುತ್ತೆ, ಆದರೆ ಪಾಸ್ವರ್ಡ್ನ ನೀವು ಮರ್ತ್ಕೊಂಡಿರ್ತೀರಾ. ಅಂಥವ್ರು ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಸೇಮ್ ಅದೇ ಪೇಜ್ಗೆ ಬಂದು ನೀವು ಅಲ್ಲಿ ಕಳೆದ ವರ್ಷ ಬಸ್ ಪಾಸ್ಗೆ ಕೊಟ್ಟಿರ್ತೀರಲ್ಲ ಆ ಫೋನ್ ನಂಬರ್ನ ಹಾಕಿ, ಹಾಗೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಫರ್ಗೆಟ್ ಪಾಸ್ವರ್ಡ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಮತ್ತೆ ನೀವು ಕಳೆದ ವರ್ಷ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಹಾಕಿ ಅಲ್ಲಿ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ಮ ಫೋನಿನ ಒಂದು ಮೆಸೇಜ್ ಬಾಕ್ಸ್ಗೆ ಒಂದು ಲಿಂಕು ಸೇರ್ ಆಗುತ್ತೆ. ಆ ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿಕೊಂಡು ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಹೊಸ ಪಾಸ್ವರ್ಡ್ನ ಅಪ್ಡೇಟ್ನ ಮಾಡಿ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಅದೇ ಫೋನ್ ನಂಬರ್ ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬಹುದು. ಅದಲ್ಲದೆ ಸ್ನೇಹಿತರೆ ನಿಮ್ಮ ಬಳಿ ಕಳೆದ ವರ್ಷ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಕಳೆದೋಗಿರುತ್ತೆ, ಹಾಗೆ ನಿಮ್ಮ ಹತ್ರ ಹೊಸ ಫೋನ್ ನಂಬರ್ ಇರುತ್ತೆ. ನೀವು ಹೊಸದಾಗಿ ಕೂಡ ಕಳೆದ ಬಾರಿ ಹಾಕಿರ್ತಕ್ಕಂಥ ಪಾಸ್ನ ಎಲ್ಲ ಡೀಟೇಲ್ಸ್ನ ಬಿಟ್ಟು ಹೊಸದಾಗಿ ನೀವು ಅಪ್ಲೈ ಮಾಡ್ತೀನಿ ಅಂದ್ರೆ ನೀವು ಇಲ್ಲಿ ರಿಜಿಸ್ಟರ್ ಹೇರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಕೆಳಗಡೆ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸೇವಾ ಸಿಂಧುನ ರಿಜಿಸ್ಟ್ರೇಷನ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಅಲ್ಲಿ ಹಾಕಿ ಕೆಳಗಡೆ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ನಿಮಗೆ ಡಿಜಿಲಾಕರ್ಗೆ ಒಂದು 6 ಡಿಜಿಟ್ ಇರತಕ್ಕಂಥ ಪಿನ್ನ ಸೆಟ್ ಮಾಡ್ಕೊಳ್ಳಿ, ನಂತರ ಕಂಟಿನ್ಯೂ ಅಂತ ಕೊಡಿ. ತದನಂತರ ನೀವು ಇಲ್ಲಿ ಮತ್ತೆ ನೀವು ಒಂದು ಫೋನ್ ನಂಬರ್ನ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಇವಾಗ ಮತ್ತೆ ಒಂದು OTP ನಿಮ್ಮ ಮೊಬೈಲ್ ಬರುತ್ತೆ. ಆ OTPನ 6 ಡಿಜಿಟ್ OTPನ ಈ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ಸ್ನೇಹಿತರೆ ಮತ್ತೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಅಲೋ ಅಂತ ಮಾಡಿ, ಇದು ಡಿಜಿಲಾಕರ್ಗೆ ನಿಮ್ಮ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಅದಾದ ನಂತರ ರಿಜಿಸ್ಟ್ರೇಷನ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಸೇವಾ ಸಿಂಧು ಲಾಗಿನ್ಗೆ ಕೊಡ್ದಿರ್ತಕ್ಕಂಥ ಯಾವುದಾದ್ರೂ ಫೋನ್ ನಂಬರ್ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಕಳೆದ ಬಾರಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಯಾರಾದರೂ ಬೇರೆ ನಂಬರ್ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನೀವು ಹಾಕಕ್ಕೆ ಹೋದ್ರೆ ಇಲ್ಲಿ ತಗೊಳ್ಳಲ್ಲ. ನೀವು ಹೊಸ ಫೋನ್ ನಂಬರ್ ಕೊಟ್ಟು ಇಲ್ಲೊಂದು ಪಾಸ್ವರ್ಡ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇವಾಗ ನೀವು ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಆ ನಂಬರ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಬರಲಿಲ್ಲ ಅಂದ್ರೆ ಪಕ್ಕದಲ್ಲಿ ರೀಸೆಂಡ್ ಅಂತ ಮಾಡಿ ಅಲ್ಲಿ ಬಂದಿರತಕ್ಕಂಥ OTP ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಯು ಹ್ಯಾವ್ ಎ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಸೇವಾ ಸಿಂಧು ಅಂತೇಳಿ ಈ ರೀತಿ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ಇವಾಗ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾದಾಗ ಕೊಟ್ಟಿರ್ತಿರಲ್ಲ ಫೋನ್ ನಂಬರು ಹಾಗೆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಆಪ್ಷನ್ ಬಂದು ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ, ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತೇಳಿ. ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಸರ್ಚ್ ಬಾರ್ ಓಪನ್ ಆಗ್ತದೆ. ಇಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ BMTC ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 2526 ಅಂತ ಅದನ್ನ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ, ಡೌನ್ಲೋಡ್ ಫ್ರೀ ಡಿಫೈನ್ಡ್ ಫಾರಂ ಅಂತ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಒಂದು ಫಾರಂ ಡೌನ್ಲೋಡ್ ಆಗುತ್ತೆ. ಇದನ್ನ ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಈ ರೀತಿ ಒಂದು ಫಾರಮ್ನ ನೀವು ನಿಮ್ಮ ಸ್ಕೂಲು ಕಾಲೇಜಿಗೆ ಹೋಗಿ ಕೊಟ್ಟು ಅಲ್ಲಿ ಸೀಲು ಸಿಗ್ನೇಚರ್ ಮಾಡ್ಸ್ಕೊಂಡು ಬರ್ಬೇಕಾಗ್ತದೆ. ಅಲ್ಲಿ ಸ್ಟಾರ್ಟಿಂಗು ಸ್ಟೂಡೆಂಟ್ ನೇಮು, ನೀವು 1 ರಿಂದ 10ನೇ ತರಗತಿ ಇದ್ರು ಅಂದ್ರೆ ಶಾರ್ಟ್ಸ್ ನಂಬರು, ಹಾಗೇನೆ ನಿಮ್ದು ಡೇಟ್ ಆಫ್ ಬರ್ತು, ಜೆಂಡರು, ಯಾವ ಕ್ಯಾಟಗರಿಗೆ ಬರ್ತೀರಾ, ಹಾಗೇನೆ ಪ್ರೆಸೆಂಟ್ ರೆಸಿಡೆನ್ಸಿಯಲ್ ಅಡ್ರೆಸ್, ಹಾಗೇನೆ ನಿಮ್ಮದು ಅಲ್ಲಿ ಸ್ಟ್ರೀಟು ಮತ್ತು ನಿಮ್ಮ ಲೊಕ್ಯಾಲಿಟಿ, ನಿಮ್ಮ ಫಾದರ್ ನೇಮು, ನಿಮ್ಮ ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಮದರ್ ನೇಮು, ಹಾಗೇನೆ ನಿಮ್ದು ಏನಾದರೂ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಅಂತ ಹಾಸ್ಟೆಲ್ ಏನಾದ್ರು ಇತ್ತು ಅಂದ್ರೆ ನಿಮ್ಮಲ್ಲಿ ಎಸ್ ಅಂತ ಹಾಕಿ ಹಾಸ್ಟೆಲ್ ಡೀಟೇಲ್ಸ್ನ ನೀವು ಅಡ್ರೆಸ್ನ ಹಾಕಬೇಕಾಗ್ತದೆ. ಅದಾದ ನಂತರ ಇಲ್ಲಿ ಕೆಳಗಡೆ ಕ್ಲಾಸು ಹಾಗೇನೆ ನಿಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ನೇಮ್ನ ಹಾಕಿ ಇಲ್ಲಿ ಕೆಳಗಡೆ ಪೇರೆಂಟ್ ಸಿಗ್ನೇಚರ್ ಹಾಗೇನೆ ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ನ ಹಾಕ್ಸಿ ಕೆಳಗಡೆ ನಿಮ್ಮ ಕಾಲೇಜ್ ಮತ್ತೆ ಸ್ಕೂಲ್ನ ಫೀಲ್ಡ್ ಸಿಗ್ನೇಚರ್ ಮತ್ತೆ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕ್ಸ್ಕೊಂಡು ಬರ್ಬೇಕಾಗ್ತದೆ. ಕನ್ನಡ ಮತ್ತೆ ಇಂಗ್ಲಿಷ್ 2 ವರ್ಜನಲ್ಲೂ ಕೂಡ ನಿಮಗೆ ಈ ರೀತಿ ಒಂದು ಫಾರಂ ಸಿಗುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಮೊದಲೇ ಕೂಡ ನಿಮ್ಮ ಕಾಲೇಜಿಂದ ಸೈನ್ ಮಾಡ್ಸ್ಕೊ ಬರ್ಬೇಕಾಗುತ್ತೆ. ಇವಾಗ ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಕೆಳಗಡೆ ಪ್ರೊಸೀಡ್ ಟು ಅಪ್ಲೈ ಅಂತ ಇದೆ ನೋಡಿ, ಆ ಪಾಪಪ್ ಅಲ್ಲಿ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ
ಈ ರೀತಿ ನಿಮಗೆ ಬೆಂಗಳೂರು ಮಹಾನಗರ ಪಾಲಿಕೆಯ 2025-26ನೇ ಸಾಲಿನ BMTC ವಿದ್ಯಾರ್ಥಿ ಬಸ್ಗಾಗಿ ಅರ್ಜಿ ಅಂತ ಬರುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ ಲೊಕೇಶನ್ನ. ತುಂಬ ಜನರಿಗೆ ಲೊಕೇಶನ್ನ ಅಲೋ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಮಿಟ್ ಮಾಡಬೇಕಾದಾಗ ಎರರ್ ಬರುತ್ತೆ. ಅದಕ್ಕಿಂತ ನೀವು ಮೊದಲು ಅಲೋ ಅಂತ ಮಾಡ್ಕೊಳ್ಳಿ. ತದನಂತರ ನಿಮಗೆ ಇಲ್ಲಿ ಕೆಲವು ಸೂಚನೆಗಳನ್ನ ಓದ್ಲಿಕ್ಕೆ ಕಾಣುತ್ತೆ. ಇಲ್ಲಿ ನಾನು ಮೇನ್ ಪಾಯಿಂಟ್ಸ್ಗಳನ್ನ ಓದ್ಕೊಂಡು ಹೋಗ್ತೀನಿ. ನೀವು ಇಲ್ಲಿ ವಿದ್ಯಾರ್ಥಿ ಪಾಸ್ನ ಪಡಿಬೇಕು ಅಂದರೆ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗ್ತದೆ. ಹಾಗೆಯೇ ನೀವೇ ಸ್ವತಃ ಕೂಡ ಅರ್ಜಿನ ಸಲ್ಲಿಕೆ ಮಾಡ್ಬೋದು. ಇಲ್ಲಿ ಯಾವುದೇ ಶುಲ್ಕ ಇರೋದಿಲ್ಲ. ಅಂದರೆ ಅಕ್ಲಾಜ್ಮೆಂಟ್ನ ಪಾಸ್ ಇಸ್ಕೋಬೇಕು ಅಂದರೆ ನೀವು ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಈ ಫಾರಮ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು ನೀವು ಇಲ್ಲಿ ಬೆಂಗಳೂರು 1 ಸೆಂಟರ್ಗಳಲ್ಲಿ ನೇರವಾಗಿ ವಿದ್ಯಾರ್ಥಿ ಭೌತಿಕವಾಗಿ ಕಡ್ಡಾಯವಾಗಿ ನೀವು ಹೋಗಬೇಕಾಗ್ತದೆ. ಬೇರೆ ಕೈಲಿ ಪಾಸ್ನ ಮಾಡಿಸ್ಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ವಿದ್ಯಾರ್ಥಿಯ ಭಾವಚಿತ್ರವನ್ನು ಲೈವ್ ಆಗಿ ಬೆಂಗಳೂರು 1 ಕೇಂದ್ರದಲ್ಲಿ ತೆಗೆಯೋದರಿಂದ ವಿದ್ಯಾರ್ಥಿಗಳು ಖುದ್ದಾಗಿ ಹೋಗಬೇಕಾಗ್ತದೆ. ಅದಾದ ನಂತರ ಕೆಳಗಡೆ ಸ್ನೇಹಿತರಲ್ಲಿ ಬಂದು ಪೌರತ್ವ ಅಥವಾ ಸಿಟಿಜನ್ಶಿಪ್ ಅದನ್ನು ನೀವು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ OTP ದೃಢೀಕರಣ ಅಂದರೆ ನಿಮ್ಮ ಆಧಾರ್ OTPಗೆ ಒಂದು OTP ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೀವು ಇಲ್ಲಿ ಒಂದು KYC ಫಾರ್ಮ್ ಓಪನ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿ ಆಧಾರ್ ನಂಬರು ಅಲ್ಲಿ ಕನ್ಸಲ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ OTP ಆಪ್ಷನ್ನ ಚೂಸ್ ಮಾಡಿಕೊಂಡು ತದನಂತರ OTP ಪಡೆಯಿರೋ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ KYC ಆಗುತ್ತೆ, ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಈಗ ಪಕ್ಕದಲ್ಲಿ ಫೆಚ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಅಂತ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಡೀಟೇಲ್ಸು ಈ ರೀತಿ ಫೆಚ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಹೆಸರು ಹಾಗೆಯೇ ವಯಸ್ಸು ಮತ್ತು ನಿಮ್ಮ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡಾಟಾ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ಕೆಲವು ಪಾಯಿಂಟ್ಸ್ಗಳು ಮಿಸ್ ಆಗಿರುತ್ತೆ. ಈಗ ವಿದ್ಯಾರ್ಥಿಯ ತಂದೆ ಹೆಸರು ಇದೆ, ಅದು ಮಿಸ್ ಆಗಿರುತ್ತೆ, ಅದನ್ನು ಟೈಪ್ ಮಾಡಿ. ತಾಯಿ ಹೆಸರನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಹಾಗೆಯೇ ಮೊಬೈಲ್ ಸಂಖ್ಯೆ ಯಾವುದೆಲ್ಲ ಸ್ಟಾರ್ ಮಾರ್ಕ್ ಇದೆ ಅದೆಲ್ಲ ನೀವು ಕಡ್ಡಾಯವಾಗಿ ಫಿಲ್ಅಪ್ ಮಾಡಬೇಕಾಗ್ತದೆ. ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ಕೇಳಿದ್ದಾರೆ, ಇದನ್ನ ಹಾಕೋ ಕಡ್ಡಾಯ ಇಲ್ಲ, ಹಾಗೇನೆ ಬಿಡಿ. ಹಾಗೆಯೇ ಇಮೇಲ್ ಐಡಿನೂ ಕೂಡ ಕಡ್ಡಾಯ ಇಲ್ಲ, ಹಾಗೇನೆ ಬಿಡ್ಬೋದು. ಇಲ್ಲಿ ಜಾತಿ ವರ್ಗ ನೀವೇನಾದರೂ SC ST ವಿದ್ಯಾರ್ಥಿಗಳಾಗಿದ್ದರೆ ನೀವಲ್ಲಿ ಕ್ಯಾಸ್ಟ್ನ ಸರ್ಟಿಫಿಕೇಟ್ನ ಹಾಕಬೇಕಾಗ್ತದೆ. ಇಲ್ಲಿ ನೀವು ಅದನ್ನು ಚೂಸ್ ಮಾಡ್ಕೋತು ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರ್ತಕ್ಕಂಥ ID ನಂಬರ್ನ ಕೇಳುತ್ತೆ, ಅದನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ಸಾಮಾನ್ಯ ಅಥವಾ OBC ವಿದ್ಯಾರ್ಥಿಗಳಾಗಿತ್ತು ಅಂದರೆ ಅದನ್ನು ಚೂಸ್ ಮಾಡಿಕೊಂಡ್ರೆ ನೀವು ಯಾವುದೇ ಕ್ಯಾಸ್ಟ್ನ ಸರ್ಟಿಫಿಕೇಟ್ ಹಾಕೋ ಅವಶ್ಯಕತೆ ಇಲ್ಲ. ಅದಾದ ನಂತರ ಕೆಳಗಡೆ ನೀವು ತಾತ್ಕಾಲಿಕ ವಿಳಾಸ ಮತ್ತು ಕಾಯಂ ವಿಳಾಸ ಎರಡೂ ಕೂಡ ಒಂದೇನಾ ಅಂತ ಕೇಳುತ್ತೆ. ನೀವು ಒಂದು ವೇಳೆ ನೋ ಅಂತ ಸೆಲೆಕ್ಟ್ ಮಾಡ್ಕೋತು ಅಂದರೆ ಈಗ ಪ್ರಸ್ತುತ ಇರ್ತಕ್ಕಂಥ ವಿಳಾಸದ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ವಿಳಾಸ ಒಂದರಲ್ಲಿ ನಿಮ್ಮ ವಾರ್ಡು ಮತ್ತು ನಿಮ್ಮ ಕ್ರಾಸು ಅದ್ರ ಡೀಟೇಲ್ಸ್ನ ಹಾಕಿ ಕರ್ನಾಟಕ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ಡಿಸ್ಟಿಕ್ ಮತ್ತು ನಿಮ್ಮ ಪಿನ್ ಕೋಡ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಒಂದು ವೇಳೆ ನಿಮ್ಮದು ಪ್ರಸ್ತುತ ವಿಳಾಸ ಮತ್ತು ಕಾಯಂ ವಿಳಾಸ ಎರಡು ಒಂದೇ ಆಗಿದ್ರೆ ನೀವು ಎಸ್ ಅಂತ ಮಾಡ್ತು ಅಂದರೆ ನಿಮ್ಮ ಆಧಾರಲ್ಲಿ ಇರತಕ್ಕಂಥ ಅಡ್ರೆಸ್ನ ಫೆಚ್ ಮಾಡ್ಕೊಳ್ಳುತ್ತೆ. ಅದಾದ ನಂತರ ಸ್ನೇಹಿತರೆ ವಿದ್ಯಾರ್ಥಿ ವರ್ಗ ಅಂತ ಕೇಳುತ್ತೆ. ನಿಮ್ಮ ಸ್ಟಡಿ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ PUC ಮೇಲ್ಪಟ್ಟು ಹಾಗೆಯೇ ಪ್ರೈಮರಿ ಸ್ಕೂಲಿಂದ ಅಪ್ಲೈ ಮಾಡ್ಬೋದು. ಡಿಗ್ರಿ ಸ್ಟೂಡೆಂಟ್ಗೆ ಇನ್ನೂ ಓಪನ್ ಆಗಿಲ್ಲ. ನೀವು ಪ್ರೈಮರಿ ಸ್ಕೂಲಿಂದ PUC ತನಕ ಯಾವುದೇ ತರಹದ ವಿದ್ಯಾರ್ಥಿಗಳು CBSE ICSE PUC ಎನಿ ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಹಾಕ್ಬೋದು. ನನಗೆ ಸಪೋಸ್ ಹೈಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ಇಲ್ಲಿ ಸ್ಯಾಟ್ಸ್ ನಂಬರ್ ಅಂತ ಕೇಳುತ್ತೆ. ನೀವು ಅಕಸ್ಮಾತ್ PUC ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ಫಸ್ಟ್ PUC ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಇಲ್ಲಿ ಸ್ಯಾಟ್ಸ್ ನಂಬರ್ನೇ ಹಾಕಿ, ಏನು ತೊಂದರೆ ಇಲ್ಲ. ಅದಾದ ನಂತರ ಇಲ್ಲಿ ವಿದ್ಯಾರ್ಥಿಯ ಹೆಸರು ಮ್ಯಾನುವಲ್ ಆಗಿ ಟೈಪ್ ಮಾಡಬೇಕು. ಅದೇ ರೀತಿ ವಿದ್ಯಾಸಂಸ್ಥೆಯ ಹೆಸರು ಇಲ್ಲಿ ನೀವು ಚೂಸ್ ಮಾಡ್ಕೋತು ಅಂದರೆ ಇಲ್ಲಿ ಸರ್ವರ್ ಯಾರಿದೆ ಅದರಿಂದ ಓಪನ್ ಆಗೋದು ಲೇಟ್ ಆಗುತ್ತೆ. ಇಲ್ಲಿ ನಿಮ್ಮ ವಿದ್ಯಾಸಂಸ್ಥೆಯ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಯ ಡೀಟೇಲ್ಸ್ ಅಲ್ಲಿ ಓಪನ್ ಆಗ್ತದೆ. ಕೋರ್ಸ್ ಡೀಟೇಲ್ಸ್ ಕೂಡ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕೋರ್ಸ್ ಡೀಟೇಲ್ಸ್ ಕೂಡ ಓಪನ್ ಆಗ್ತದೆ. ಅದಾದ ನಂತರ ಶಿಕ್ಷಣ ಸಂಸ್ಥೆಯ ವಿಳಾಸ ಇಲ್ಲಿ ಮ್ಯಾನುವಲ್ ಆಗಿ ನಿಮ್ಮ ಶಿಕ್ಷಣ ಸಂಸ್ಥೆಯ ಸಂಪೂರ್ಣ ವಿಳಾಸನ ಹಾಕಿ ಅದಾದ ನಂತರ ನೀವು ಕೆಳಗಡೆ ಬರಬೇಕು. ಇಲ್ಲಿ ಪ್ರಯಾಣ ಮಾರ್ಗದ ವಿವರಣ ಹಾಕಬೇಕಾಗ್ತದೆ. ಎಲ್ಲಿಂದ ಹೊರಡ್ತೀರಾ ಅಂದರೆ ನಿಮ್ಮ ಯಾವ ಸ್ಥಳದಿಂದ ನೀವು ಯಾವ ಸ್ಥಳಕ್ಕೆ ಹೋಗಬೇಕು ಅಂತ, ನೀವು ಪ್ರಸ್ತುತ ವಾಸವಾಗಿರ್ತಕ್ಕಂಥ ಸ್ಥಳದಿಂದ ಹಿಡಿದು ನೀವು ಯಾವ ಸ್ಕೂಲ್, ಈಗ ಸಪೋಸ್ ನೀವು ಎಲ್ಲಿಗೆ ಸ್ಟಾಪು ಲಾಸ್ಟ್ ಸ್ಟಾಪ್ ಇದೆ ಅಂದರೆ ನಿಮ್ಮ ಸ್ಕೂಲ್ ಸ್ಟಾಪ್ ನೀವು ಇಲ್ಲಿ ಎಲ್ಲಿಯವರೆಗೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಮಾರ್ಗ, ನೀವು ಯಾವ ಮಾರ್ಗದಲ್ಲಿ ನಿಮ್ಮ ಸ್ಥಳನ ತಲುಪ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಮಾರ್ಗದಲ್ಲಿ ಎರಡು ಮಾರ್ಗಗಳಿದೆ. ಇಲ್ಲಿ VA1 ಮತ್ತು VA2 ಅಂತ ಎರಡಿದೆ ನೋಡಿ. ನಿಮಗೆ ಬಸ್ಸು ಎರಡು ರೂಟಲ್ಲಿ ಹೋಗ್ತಾ ಇದೆ ಅಂತ ಅಂದರೆ ನೀವು ಸೆಕೆಂಡ್ ರೂಟ್ನು ಕೂಡ ಇಲ್ಲಿ ಮಾರ್ಗ ಬದಲಾವಣೆಯನ್ನು ಮಾಡ್ಕೋಬಹುದು. ನೀವು ಎರಡನ್ನೂ ಕೂಡ ಮ್ಯಾನುವಲ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಬಸ್ ಪಾಸ್ನ ಅವಧಿ ಇಲ್ಲಿ ನೋಡ್ತಾ ಇರ್ಬೋದು. 6/1/2025ರಿಂದ 3/31/2026 ತನಕ ಇದೆ ಅಂತ ತೋರಿಸುತ್ತೆ. ಕೆಳಗಡೆ ಬನ್ನಿ, ಅಲ್ಲಿ ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ಅಲ್ಲಿ ನೀವು ಕೆಳಗಡೆ ಅಟ್ಯಾಚ್ ಅನ್ನೆಕ್ಸರ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇದಾದ ನಂತರ ಇಲ್ಲಿ ವಿದ್ಯಾರ್ಥಿಯ ಡಿಕ್ಲರೇಷನ್ ಫಾರ್ಮ್ ಅಂದರೆ ನೀವು ಸಾಲ ಕಾಲದಿಂದ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಡ್ಬಂದಿರ್ತಾರಲ್ಲ ಆ ಫಾರಮ್ನ ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ 1 MB ಒಳಗೆ ಅಂದರೆ 1000 KB ಒಳಗೆ ನೀವು ಫೈಲ್ನ ಕನ್ವರ್ಟ್ ಮಾಡಿ ನೀವು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ಅದಾದ ನಂತರ ನೀವು ಒಂದೊಂದನ್ನೇ ಚೂಸ್ ಮಾಡಿ ಇಲ್ಲಿ ಆ ಕಾಲಮ್ಗೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಸ್ನೇಹಿತರಲ್ಲಿ ಕೆಳಗಡೆ ಸೇವ್ ಅನ್ನೆಕ್ಸರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಕರ್ನಾಟಕ ಸರ್ಕಾರದಿಂದ ಸಕಲ ಅಕ್ನಾಲೆಜ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ಮಾಡಿ ಇಟ್ಕೋಬೇಕಾಗ್ತದೆ. ಸ್ನೇಹಿತರೆ, ಇಷ್ಟಾದ ನಂತರ ನಿಮ್ಮ ಬಸ್ ಮಾಸ್ನ ಪಡ್ಕೊಳ್ಳಿಕ್ಕೆ ನೀವು ಬೆಂಗಳೂರು 1 ಕೇಂದ್ರಕ್ಕೆ ಕೂಡ ಹೋಗಬೇಕಾಗ್ತದೆ. ನೀವು ಸ್ಲಾಟ್ನು ಕೂಡ ಬುಕ್ ಮಾಡ್ಕೋಬಹುದು. ಇಲ್ಲಿ ವೇವ್ ಆಲ್ ಅವೈಲೇಬಲ್ ಸರ್ವಿಸ್ಗೆ ಬಂದು ನೀವು ಸರ್ಚ್ ಬಾರ್ಗೆ ಹೋಗಿ BMTC ಅಂತ ಟೈಪ್ ಮಾಡಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಅಪ್ಲಿಕೇಶನ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ BMTC ಬಸ್ ಪಾಸ್ ಅಂತ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ
ನಿಮ್ಮ ಸ್ಲಾಟ್ನ ನೀವೇ ಕೂಡ ಬುಕ್ ಮಾಡ್ಕೋಬೋದು. ಮೊದಲಿಗೆ ನಿಮ್ಮ ಸಕಲ ಅಪ್ಲಿಕೇಶನ್ ಐ ಡಿ ಇರುತ್ತಲ್ಲ ಅದನ್ನೇ ಇಲ್ಲಿ ಹಾಕಬೇಕಾಗ್ತದೆ. ಅದಾದ ನಂತರ ಅಪಾಯಿಂಟ್ಮೆಂಟ್ ದಿನಾಂಕ ಇಲ್ಲಿ ಚೂಸ್ ಮಾಡ್ಕೋತಂದ್ರೆ ನಿಮಗೆ ಯಾವ ದಿನಾಂಕ ನೀವು ಫ್ರೀ ಇದ್ದೀರಿ ಆ ದಿನಾಂಕನ ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಲ್ಲಿ ಕೆಳಗಡೆ ಬೆಂಗಳೂರು ಒನ್ ಕೌಂಟ್ರು ಎಲ್ಲೆಲ್ಲಿದೆ ಅನ್ನೋದನ್ನ ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಹತ್ತಿರದ ನಿಯರೆಸ್ಟ್ ಬೆಂಗಳೂರು ಒನ್ ಕೇಂದ್ರಗಳ ಲಿಸ್ಟ್ಗಳು ಓಪನ್ ಆಗ್ತವೆ. ನಿಮ್ಮ ಹತ್ತಿರದನ್ನ ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಕೆಳಗಡೆ ಬಂತು ಅಂದ್ರೆ ನಿಮಗೆ ಯಾವ ಸಮಯದಲ್ಲಿ ಫ್ರೀ ಇರ್ತೀರಾ ಆ ಸಮಯನೂ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಫ್ರೀ ಇರ್ತಕ್ಕಂಥ ಸಮಯನ ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ವಿದ್ಯಾರ್ಥಿಯ ಹೆಸರು ಹಾಗೇನೆ ಇನ್ಸ್ಟಿಟ್ಯೂಷನ್ ನೇಮು ಹಾಗೇನೆ ಮೊಬೈಲ್ ಸಂಖ್ಯೆನ ಹಾಕಿ ಇಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡ್ತು ಅಂದ್ರೆ ನಿಮಗೆ ಈ ರೀತಿ ಒಂದು ಅಕ್ಲಾಜ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ಇದನ್ನ ಪ್ರಿಂಟ್ ತಗೊಳ್ಳಿ. ಇದ್ರ ಜೊತೆ ನಿಮ್ಮ ಮೊದಲ ಕೆಟ್ಟಿರಲ್ಲ ಅಕ್ಲಾಜ್ಮೆಂಟ್ ಅದನ್ನು ತಗೊಂಡು ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಕೇಂದ್ರಕ್ಕೆ ಹೋಗಿ ನೀವು ಬಸ್ ಪಾಸ್ಗೆ ನೇರವಾಗಿ ಕೂಡ ಅಪ್ಲೈ ಮಾಡಿ ಪಡ್ಕೋಬಹುದು. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.